ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ರಥಸಪ್ತಮಿ ಎಲ್ಲರೂ ತುಂಬ ಚೆನ್ನಾಗಿ ರಥಸಪ್ತಮಿ ಹಬ್ಬನ ಮಾಡಿದ್ದಾರೆ. ಬಟ್ ನಾನು ಮಿಸ್ ಮಾಡಿದೆ ಹಬ್ಬನ. ಯಾಕೆಂದರೆ ನಮಗೆ ರಿದ್ದಿ ಬಂದಿತ್ತು. ಹಾಗಾಗಿ ರಥಸಪ್ತಮಿ ಹಬ್ಬ ಮಿಸ್ ಆಯಿತು. ನಮ್ಮ ಒಬ್ಬ ರಿಲೇಟಿವ್ಸ್ ಕಡೆ ಒಬ್ಬರದ್ದು ಡೆಲಿವರಿ ಆಗಿರೋದ್ರಿಂದ 10 ಡೇಸ್ ನಮಗೆ ಹಬ್ಬ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಈ ಹಬ್ಬ ಹೋಯಿತು. ಇನ್ನೂ ಒಂದು ವಾರ ಇದೆ. ಹಾಗಾಗಿ ಯಾವ ಹಬ್ಬಗಳು ಬರುತ್ತೆ, ಯಾವ ಬರೋದಿಲ್ಲ ಅನ್ನೋದೇ ಬೇಜಾರಾಗ್ಬಿಡುತ್ತೆ. ನಮ್ಮಲ್ಲಂತೂ ಯಾವಾಗಲೂ ಇರೋದೇ ದೊಡ್ಡ ದೊಡ್ಡ ಹಬ್ಬಗಳು ಅಥವಾ ಯಾವುದಾದ್ರೂ ಪೂಜೆಗಳು ವ್ರತಗಳನ್ನ ಹಿಡಿದಾಗ ರಿದ್ದಿ ಮೈಲಿಗೆ ಅಂತ ಹೇಳಿ ಬಂದುಬಿಡುತ್ತೆ. ಒಂದೊಂದು ಸಾರಿ ಇದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್. ನಿಮಗೂ ಹೀಗೆ ಏನಾದರೂ ಆಗಿದ್ದರೆ ಹೇಳಿ. ಮತ್ತು ಅದಕ್ಕೆ ಯಾವ ಸ್ವೀಟು ಮಾಡಲಿಲ್ಲ, ಹಬ್ಬನೇ ಮಾಡಿಲ್ಲ ಅಂದಮೇಲೆ ಇನ್ನೆಂಥ ಸ್ವೀಟ್ ಮಾಡೋದು ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಅನ್ನ ಮಜ್ಜಿಗೆ ಸಾರು ಮಾಡಿಕೊಂಡು ತಿಂದ್ವಿ. ನೋಡಿ, ಮಜ್ಜಿಗೆ ಸಾರಿಗಂತೂ ನೀವು ನಾನು ತೋರಿಸಿದ್ನಲ್ಲ, ಶೇಂಗಾ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಜೀರಿಗೆ ಹಾಕಿ ನೀವು ಮಿಕ್ಸಿ ಮಾಡಿ ಅದಕ್ಕೆ ಮೊಸರನ್ನ ಹಾಕ್ಕೊಂಡು ಕಲಸಿ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ರೆ ಮಜ್ಜಿಗೆ ಸಾರಂತೂ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಗಟ್ಟಿನೇ ಇರಬೇಕು. ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಮಜ್ಜಿಗೆ ಸಾರು ಹಾಕ್ಕೊಂಡು ತಿಂದರೆ ಒಂದು ಬೊಗಣಿ ಮಜ್ಜಿಗೆ ಸಾರು ಒಬ್ಬರಿಗೆ ಸರಿದೋಗುತ್ತೆ. ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಅದಕ್ಕೆ ಉದ್ದಿನ ಹಪ್ಪಳ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು. ಉದ್ದಿನ ಹಪ್ಪಳ ಮತ್ತು ಸಂಡಿಗೆ, ಕೆಂಪು ಚಟ್ನಿ ಅಥವಾ ಚಟ್ನಿ ಪುಡಿ ಯಾವುದಾದ್ರೂ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ರಥಸಪ್ತಮಿ ಹಬ್ಬ ಮಾಡಿದ್ದೀರಾ. ಎಲ್ರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಧನ್ಯವಾದ.